Dr. Nisha Buchade, consultant gynecologist and laparoscopic surgeon. This patient had fibroid uterus since almost 10 years. She's tried all sort of conservative measures. She literally went with a lot of blood transfusions, but even then she kept falling anemic, and she had severe pain during her cycles. Then when she came to us, she decided to go ahead with the surgery, and then she underwent the laparoscopic hysterectomy, which is minimally invasive, which is painless. Yesterday the surgery was done, and today she's getting discharged in stable condition. ನಮಸ್ತೆ, ನನ್ನ ಹೆಸರು ರತ್ನ ಅಂತ. ನನ್ನ ಏಜ್ 47 ವರ್ಷ. ನನಗೆ 2 ವರ್ಷದಿಂದ ಫೈಬ್ರಾಯ್ಡ್ ಇತ್ತು. ತುಂಬ ಹೆವಿ ಬ್ಲೀಡಿಂಗ್ ಆಗ್ತಾ ಇತ್ತು, ಕ್ಲಾಟ್ ಎಲ್ಲ ಹೋಗ್ತಾ ಇತ್ತು. ಬೇರೆ 2-3 ಕಡೆ ಆಸ್ಪತ್ರೆಲೆಲ್ಲ ತೋರಿಸಿದ್ವಿ. ಅವರು ಮೆರಿನಾ ಇನ್ಸರ್ಟ್ ಮಾಡೋಣ, ಮೆರಿನಾ ಇನ್ಸರ್ಟ್ ಮಾಡಿದ್ರೆ ಅದು ಮೆನೋಪಾಸ್ ಆದರೆ ಶ್ರಿಂಕ್ ಆಗುತ್ತೆ ಅಂತ ಹೇಳಿದ್ರು. ಸರಿ, 1 ವರ್ಷ ಮೆರಿನಾ ಇನ್ಸರ್ಟ್ ಮಾಡಿದ್ವಿ. ನನ್ನ ಸೊಸೆ ಪ್ರೆಗ್ನೆಂಟ್ ಇದ್ದಿದ್ದರಿಂದ ನಾನು USA ಹೋಗ್ಬೇಕಾಗಿತ್ತು. ಹೋಗೋದು 2-3 ದಿನ ಅಂತ ಮೆರಿನಾ ಬಿದ್ದೋಯ್ತು. ಹೇಗೆ ಬಿದ್ದೋಯ್ತೋ ಗೊತ್ತಿಲ್ಲ. ಆಮೇಲೆ ಮತ್ತೆ ಬಂದು ತೋರಿಸಿದ್ದಕ್ಕೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು. ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಇನ್ನು ಮತ್ತೆ ಮೆರಿನಾ ಹಾಕ್ಸೋಕ್ಕೆ ಟೈಮ್ ಇಲ್ಲ ಅಂತ ಹಾಗೆ ಹೊರಟ್ಬಿಟ್ಟೆ. ಹೋಗಿ ಅಲ್ಲಿ ತುಂಬ ಹೆವಿ ಬ್ಲೀಡಿಂಗ್ ಆಯಿತು, ಕ್ಲಾಟ್ ಎಲ್ಲ ಆಗಿ ತುಂಬ ತಲೆ ಸುತ್ತು ಎಲ್ಲ ಆಯಿತು. ಅಲ್ಲಿಂದ ಬಂದು BP, ಶುಗರು, ಹಿಮೋಗ್ಲೋಬಿನ್ ಲೆವೆಲ್ 7 ಆಯಿತು, ಥೈರಾಯ್ಡ್ ಎಲ್ಲ ಜಾಸ್ತಿ ಆಯಿತು. ತುಂಬ ಕಷ್ಟ ಆಯಿತು. ನಮ್ಮ ಮಗಳು ಪ್ರೆಗ್ನೆಂಟ್ ಇದ್ಲು. ನಾನು USA ಇಂದ ಬಂದ 5 ದಿನಕ್ಕೆ ನಮ್ಮ ಮಗಳು ಡೆಲಿವರಿ ಆಯಿತು. ಅದರಿಂದಾಗಿ ನಾನು ಬೇರೆ ಬೇರೆ ಕಡೆ ತೋರ್ಸೋಕ್ಕಾಗಲಿಲ್ಲ, ಚೆಕಪ್ ಮಾಡ್ಸೋಕ್ಕಾಗಿಲ್ಲ. ಆಮೇಲೆ ನಮ್ಮ ಮಗಳು ಡೆಲಿವರಿ ಮಾಡಿದ್ದು ನಿಶಾ ಮೇಡಮ್ ಅಂತ. ಅವರು ನನ್ನ ಮಗಳು ಡೆಲಿವರಿ ಟೈಮಲ್ಲಿ ನೋಡಿ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ, ಯಾಕೆ ಈ ಥರ ಇದ್ದೀರಾ, ಸ್ಮೆಲ್ಲಿಂಗ್ ಇದೆ ಮುಖ ಎಲ್ಲ ಅಂತ ಕೇಳಿದ್ರು. ತುಟಿ ಎಲ್ಲ ಬೆಳ್ಳಗಿದೆ ಅಂತ ಅಂದರು. ಆವಾಗ ನಾವು ಚೆಕಪ್ ಮಾಡಿಸಿ ಎಲ್ಲ ಮಾಡಿದ್ದಕ್ಕೆ ಫೈಬ್ರಾಯ್ಡ್ ಇದೆ, ನೀವು ಈ ಥರ ಇಷ್ಟೊಂದು ಬ್ಲೀಡಿಂಗ್ ಎಲ್ಲ ಆದಮೇಲೆ ನೀವು ಈ ಥರ ಓಡಾಡ್ತಾ ಇರೋದು ತುಂಬ ಕಷ್ಟ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬರುತ್ತೆ ನೋಡಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ನಾನು ಕನ್ಸಲ್ಟ್ ಮಾಡೋಕ್ಕೆ ಇದೇ ತೊಗೊಂಡಿಲ್ಲ, ಅಪಾಯಿಂಟ್ಮೆಂಟೇ ತೊಗೊಂಡಿಲ್ಲ. ಹಾಗೇನೆ ನನಗೆ ಹೇಳಿ ಮತ್ತೆ ಅಲ್ಲೇನೆ ಬರ್ಕೊಟ್ರು. ನಮ್ಮ ಮಗಳು ನೋಡಕ್ಕೆ ಬಂದವರು ನನಗೂ ಟ್ಯಾಬ್ಲೆಟ್ ಬರ್ಕೊಟ್ಟು 2 ಮಂತ್ಸ್ ಇದನ್ನು ಇದು ಮಾಡಿ ನೀವು ಪ್ಲ್ಯಾನ್ ಮಾಡಿ ಆಪ್ರೇಷನ್ ಮಾಡಿಸ್ಕೊಳ್ಳಿ, ಲ್ಯಾಪ್ರೋಸ್ಕೋಪಿ ಇದೆ, ಇದಿದೆ, ನೀವೊಂದ್ಸತಿ ಬಂದು ನನ್ನ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ರು. ನಮ್ಮ ಮಗಳು ಡೆಲಿವರಿ ಆಗಿ 2 ಮಂತ್ಸ್ ಆದಮೇಲೆ ಬಾಣಂತನ ಸ್ವಲ್ಪ ಎಲ್ಲ ನೋಡಿ ಮತ್ತೆ ಬಂದೆ. ನಾನು ಬಂದು ನಿಶಾ ಮೇಡಮ್ ಹತ್ರ ಕನ್ಸಲ್ಟ್ ಮಾಡಿ ಈಗ ಇದು ತಗೊಂಡೆ, ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ಇವಾಗ ನನಗೇನು ಕಷ್ಟ ಅನ್ನಿಸ್ತಾ ಇಲ್ಲ. ಲ್ಯಾಪ್ರೋಸ್ಕೋಪಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಹೇಳಿದ್ರು, ನೋಡಿದ್ರು. ನಿಶಾ ಮೇಡಮ್ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನಮ್ಗೆ ತುಂಬ ಇಷ್ಟ ಆಯಿತು ವಾಸವಿ ಹಾಸ್ಪಿಟ್ಲಲ್ಲಿ. ಮತ್ತು ಫೀಸ್ ಎಲ್ಲ ರೀಸನಬಲ್ ಆಗೇ ಇತ್ತು. ದಯವಿಟ್ಟು ಎಲ್ಲರೂ ನೆಗ್ಲೆಕ್ಟ್ ಮಾಡ್ತೀರಾ. ಇದು ಫೈಬ್ರಾಯ್ಡು ಇದು ಏನೇ ಇದ್ರೂ ತಿಂಗಳು ನೋವು ಅನುಭವಿಸೋದಕ್ಕಿಂತ ಒಂದ್ಸತಿ 5 ದಿನ ನೋವು ತಿಂದ್ಬಿಟ್ಟು ಇದನ್ನು ನೀವು ಇದು ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ.